ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್ ನೆಸ್ಟ್. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಟು ಗೆಟ್ ನೋಟಿಫೈಡ್. ಸೊ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಇವತ್ತು ಫ್ರೈಡೇ ಆಲ್ಮೋಸ್ಟ್ ಡಿಸೆಂಬರ್ ಮುಗಿತಾ ಬಂತು. ಏನೇನೆಲ್ಲ ಜೀವನದಲ್ಲಿ ಪಾಠ ಕಲ್ತಿದ್ದೀನಿ ಅಂತ ಹೇಳೋದಾದರೆ, ಈ ವರ್ಷ ಮುಗಿಯೋಕ್ಕಿಂತ ಜಸ್ಟ್ 20 to 25 ಡೇಸ್ ಅಷ್ಟೇ ಇರೋದು. ತುಂಬಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಇಂದ ಒಳ್ಳೆ ರೀತಿಯ ಅನುಭವಗಳನ್ನ ಕಲ್ತ್ಕೊಂಡೆ, ಲೈಫಿಗೆ ಅಳವಡಿಸ್ಕೊಂಡಿದ್ದೀನಿ. ಯಾಕಂದರೆ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ಜೀವನದಲ್ಲಿ ತುಂಬ ಅವಕಾಶವಾದಿಗಳು ಬರ್ತಾರೆ, ತಮ್ಮ ಕೆಲಸಗಳು ಆಗೋವರೆಗೂ ಅಷ್ಟೇ ನಾವು ಅವ್ರಿಗೆ ಕೆಲಸ ಮುಗಿದ ಮೇಲೆ ಹಾಯ್ ಬಾಯ್ ಬಿಟ್ಟರೆ ಎಲ್ಲ ಟೈಮಲ್ಲೂ ಅಷ್ಟೇ ಅಲ್ವಾ ಜನಗಳು. ಯೂಸ್ ಆ್ಯಂಡ್ ಥ್ರೋ. ನಮ್ಮವರನ್ನು, ನಮ್ಮ ತನವನ್ನು ಯಾವತ್ತೂ ಅಡ ಇಟ್ಟು ಬೇರೆಯವ್ರನ್ನ ಪ್ರೀತಿಸೋ ಅಗತ್ಯ ಇಲ್ಲ ಅಲ್ವಾ. ಯಾಕಂದರೆ ಈಗಿನ ಕಾಲದಲ್ಲಿ ಯಾರಿಗ್ಯಾರೂ ಆಗಲ್ಲ, ಯಾರಿಗ್ಯಾರೂ ಅನಿವಾರ್ಯನೂ ಅಲ್ಲ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಂದು ಕ್ಷಣಗಳನ್ನ ಖುಷಿಯಿಂದ ಅನುಭವಿಸಿ. ದೇವರು ಕೊಟ್ಟಿರೋದು ಒಂದೇ ಲೈಫು, ಯಾರಿಗೆ ಗೊತ್ತು ಇದೇ ನಮ್ಮ ಕೊನೆ ಜನ್ಮ ಆಗಿರ್ಬೋದು. ಸೊ ಮೇಕ್ ಮೆಮೊರೀಸ್. ತುಂಬ ಒಳ್ಳೆ ಮೆಮೊರಿಗಳನ್ನ ಮಾಡ್ಕೊಳ್ಳಿ. ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಸಂಬಂಧಗಳನ್ನ ಉಳಿಸ್ಕೊಳ್ಳಿ. ಇನ್ನೇನು ಇಯರ್ ಎಂಡಿಂಗ್ ಬಂದೇ ಬಿಡ್ತು. ಸೊ ಹೊಸ ವರ್ಷಕ್ಕೆ ಕಾಲಿಡಬೇಕಾದ್ರೆ ಹೊಸ ರೆಸೊಲ್ಯೂಷನ್ಸ್ಗಳನ್ನ ತೊಗೊಳ್ಳಿ ಲೈಫಲ್ಲಿ. ಮುಂದೆ ನಾನೇನಾದರೂ ಒಳ್ಳೇದು ಮಾಡ್ತೀನಿ, ಮುಂದೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ತೀನಿ ಅಂತ ನಾನೀಗಾಗಲೇ ತೊಗೊಂಡಿದ್ದೀನಿ. ಓಕೆ, ದಿನಕ್ಕೊಂದು ಸಮಸ್ಯೆ ಬರ್ತಾನೆ ಇರುತ್ತೆ, ಆದರೆ ಕಳೆದು ಹೋದ ಸಮಯ ಮತ್ತೆ ವಾಪಸ್ ಬರಲ್ಲ. ಹಾಗೆ ಅತಿಯಾದ ಒಳ್ಳೆತನ ಜೀವನಕ್ಕೆ ತುಂಬಾ ಅಪಾಯಕಾರಿ. ಕೇಳಿ, ಅತಿಯಾದರೆ ಅಮೃತನೂ ವಿಷ ಅಂತ ದೊಡ್ಡವ್ರು ಹೇಳಿದ್ದಾರೆ. ಯಾವುದೇ ಆದರೂ ಅಷ್ಟೇ ಅಲ್ವಾ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಸೊ ಅತಿ ಆಸೆ ಬೇಡ, ಅತಿಯಾಗಿರೋದು ದುರಾಸೆನೇ ಆಗುತ್ತೆ. ಅದಕ್ಕೆ ಲೈಫಲ್ಲಿ ಯಾವಾಗಲೂ ನಾನು ನಂದು ಅಂತಲೇ ಇರಬೇಕು. ಆವಾಗಲೇ ಲೈಫಲ್ಲಿ ನಾವು ಮುಂದೆ ಬರೋಕ್ಕಾಗೋದು. ನಮ್ಮ ಹತ್ರನೇ ಏನೂ ಇಲ್ಲ ಅಂತ ಇದ್ಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಅವ್ರ ಕೈಲಿ ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ತೊಗೊಳ್ಳೋ ಅಗತ್ಯ ನಮಗೇನಿದೆ? ನಮ್ಮ ಲೈಫನ್ನ ನಾವೇ ಕೊನೆವರೆಗೂ ನೋಡ್ಕೋಬೇಕು. ನಮ್ಮ ಲೈಫಲ್ಲಿ ಏನೇ ಆದರೂ ಮುಂದೆ ನಾವೇ ಫಸ್ಟ್ ಬರೋದು, ಬೇರೆ ಯಾರು ಬಂದು ನಮಗೆ ಸಮಸ್ಯೆಗಳಾದಾಗ ಸಾರ್ಟ್ ಔಟ್ ಮಾಡ್ಕೊಳ್ಳಲ್ಲ. ಸೊ ಯಾವಾಗಲೂ ನಿಮ್ಮ ಜೀವನನ ನೀವೇ ಪ್ರೀತಿಸಬೇಕು. ಬೇರೆಯವ್ರು ಬಂದು ನೀವೇನಾದರೂ ಮಾಡ್ತಾಯಿದ್ದಾಗ ಇವ್ರ ಪ್ರಾಬ್ಲಮಲ್ಲಿದ್ದಾಳೆ, ಇವಳು ಪ್ರಾಬ್ಲಮಲ್ಲಿದ್ದಾಳೆ ಅಂತ ಯಾರು ಬಂದು ಹೆಲ್ಪ್ ಮಾಡಲ್ಲ, ಆಯಿತಾ? ಏನಾದರೂ ಹೇಳಿದಾಗ, ಒಳ್ಳೇದನ್ನು ಹೇಳಿದಾಗ ಲೈಫಿಗೆ ತಗೊಳ್ಳಿ. ಏನದು ನನಗೆ ನಮ್ಗೆ ಕೊಡಮ್ಮ, ಅಮ್ಮಂಗೆ ಕೊಡು. ಇಷ್ಟೊಂದು ತಿನ್ನಲ್ಲ ನಾನು, ಜಾಸ್ತಿ ಕೊಡಬೇಕು. ಇದು ಸ್ವಲ್ಪ ಆಯಿತು, ಜಾಸ್ತಿ ಕೊಡು, ಇನ್ನೊಂದು ಸ್ವಲ್ಪ ಕೊಡು. ಪಿಂಕೇನೆ ಕೊಡ್ತೀಯಲ್ಲೋ, ಇಷ್ಟೇ ಇಷ್ಟ. ನನಗೆಲ್ಲ ಮತ್ತೆ ಅಮ್ಮಂಗೆಲ್ಲಿ? ಹಾಂ, ಯಾರದು? ಹೇಳು ಪಾಪು, ಗಾಯ ಮಾಡು. ಹಾಯ್ ಪಾಪು, ಹೇಳು ಪಾಪುಗೆ. ಊಟ ಆಯ್ತಾ ಕೇಳು, ಹೆಂಗೆ ಊಟ ಆಯ್ತಾ ಕೇಳೋದು? ಹೆಂಗೆ ಪಾಪು? ಹಾಂ, ಊಟ ಕೇಳು, ಊಟ ಮಾಡ್ತಾ ಕೇಳು ಪಾಪ. ಹೆಂಗೆ ಊಟ ಕೇಳು ತೋರಿಸು. ಊಟ ಹೆಂಗೆ ಕೇಳೋದು ತೋರಿಸು ಪಾಪುಗೆ. ಕೇಳಮ್ಮ ಮೋಟಿ. ಇನ್ನೊಂಚೂರು ಚಿಕ್ಕದೇ ತೊಗೊಂಡಿದ್ದೀನಿ, ನೇಲ್ ಕಟ್ರು ಆಗ ನಾಟ್ಕಾಡ್ತೀಯಲ್ಲ. ಅಲ್ಲ, ಕೈ ತೋರಿಸು. ಆಯಿತು, ಆ ಕೈ. ಓಕೆ, ಯಾರು ಬೇಕು ನಿಮಗೆ? ಹಾಂ, ಪಪ್ಪ ಬೇಕಾ? ನಿಂಗೆ ಸ್ನಾನ ಮಾಡಿಸೋದು ಯಾರು? ಸ್ನಾನ ಯಾರು ಮಾಡಿಸ್ತಾರೆ, ಪಪ್ಪನ ಅಮ್ಮನ? ಹಾಂ. ಅನ್ನ ಯಾರು ತಿನ್ನಿಸ್ತಾರೆ, ಪಪ್ಪನ ಅಮ್ಮನ? ಅಲ್ವಾ? ನಿಂಗೆ ಆಚೆ ಯಾರು ಕರ್ಕೊಂಡು ಹೋಗ್ತಾರೆ? ತಿಂಡಿ ಯಾರು ಕೊಡಿಸ್ತಾರೆ? ಆಚೆ ಅಂಗಡಿ ಕರ್ಕೊಂಡೋಗಿ ತಿಂಡಿ ಅಮ್ಮ ಕೊಡಿಸ್ತದ, ಪಪ್ಪ ಕೊಡಿಸ್ತದ? ಯಾರು ಕೊಡಿಸ್ತಾರೆ, ಅಮ್ಮನ ಪಪ್ಪನ? ಪಪ್ಪ ಕೊಡಿಸ್ತದ, ಅಮ್ಮ ಯಾವತ್ತೂ ಕೊಡಿಸಿಲ್ವಾ? ಇರುವ ನಿಮಿಷ, ಇದೊಂದೇ. ಸರಿ ಆಯಿತಾ? ಸ್ನಾನ ಯಾರು ಮಾಡಿಸ್ತಾರೆ ಪಾಪಗೆ? ಹಾಂ, ಅಮ್ಮ ಮಾಡಿಸ್ತದ, ಪಪ್ಪ ಮಾಡಿಸ್ತದ ಸ್ನಾನ? ಹಾಂ,
ಯಾರು ಮಾಡಿಸ್ತಾರೆ? ಅಮ್ಮ ಮಾಡಿಸೋದು. ಹ್ಞೂ, ಪಾಪ ಬಾಚಿ ಮಾಡ್ತಾ ಇರ್ತದೆ, ನಾನು ಸ್ನಾನ ಮಾಡಿಸ್ತೀನಿ ತಾನೆ. ಇವಾಗ ನಿಂಗೆ ಯಾರು ಇಷ್ಟ? ಹಾಂ, ಅಮ್ಮ ಇಷ್ಟನಾ? ಹಾಯ್. ಹಾಂ, ಹ್ಞೂ, ಐ ಲವ್ ಯು. ಆಯಿತಾ? ಆಮೇಲೆ ಪಾಪ, ಆಯಿತಾ? ಇದೊಂದೇ ಹೋಗಿರೋದಿರಮ್ಮ, ನೋಯ್ತೈತಾ? ಅದೊಂದೇ ಕೊಡು, ಆಯಿತು ಕೊಡಮ್ಮ. ಒಂದೇ ಐತಿ ಕೊಡು. ಇಲ್ಲಿ ಇರೋ, ಆಯಿತು, ಕಟ್ ಮಾಡಿಬಿಡ್ತೀನಿ ಆಯಿತಾ? ಅಬ್ಬು ಅಬ್ಬು, ಹ್ಞೂ ಆಯಿತು, ಆಗೋಯ್ತು. ಹೆಂಗೆ ಮಾಡ್ತು? ಏನು ಮಾಡೋದು? ಐಫೈ ಏ ಕಾಲಲ್ಲಿ ಇಲ್ಲ ಮಗನೆ, ಕಾಲಲ್ಲಿ ಸ್ವಲ್ಪ ಆಯಿತು. ನಿಂಗೆ ಚುಚ್ಚಿ ಮಾಡಿಸ್ಕೊಂಬರಕ್ಕೆ ಹೋಗ್ಲಿವಲ್ಲ, ಹೋಗೋಣ ಸ್ವಲ್ಪ ಆಚೆ ಹೋಗೋಣ. ಯಾವಾಗ ಹೋಗೋಣ? ಅದೇ ಯಾವಾಗ ಹೋಗೋಣ ಆಚೆ? ಇವಾಗ ಹೋಗೋಣ, ನಾಳೆ ಹೋಗೋಣ? ಎಲ್ಲಿ ಕೈ ಇತ್ತು, ನಾನು ಮಾಡ್ತೀನಿ. ಪಾಪಂಗೆ ಬಾಯ್ ಮಾಡ್ತೀಯಾ? ಹೋಗೋಣ ಇವಾಗ? ಹ್ಞೂ, ಬಾಯ್ ಮಾಡು ಪಾಪಂಗೆ. ಪಾಪ ಹೇಳು, ಪಾಪಂಗೆ ಬಾಯ್ ಮಾಡಲಿ, ಹೋಗೋಣ ನೋಟೋ. ಅಲ್ಲಿ ಬಾಯ್ ಮಾಡಿ, ಫೋನ್ ನೋಡ್ಕೊಂಡು ಬಾಯ್ ಹೇಳು. ಹೇಳಮ್ಮ ಆಚೆ ಹೋಗ್ತೀನಿ ನಾನು. ಬಾಯ್ ಆಚೆ ಹೋಗ್ತಾ ಇದ್ದೀನಿ. ಪಿ ಡ್ರೂ ಹೇಳು. ಡ್ರೂ ಹೋಗ್ತಾ ಇದ್ದೀನಿ. ಬಾಯ್ ಹೇಳು. ಫ್ರೆಂಡ್ಸ್ ಕೊಡು. ಬಾಯ್. ಯಾರಾದರೂ ನೀವು ವ್ಯೂವರ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರಿಗೆಲ್ಲ ಹಾರ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಾಸ್ ವ್ಲಾಗ್ನೆಸ್ಟ್. ಸೊ ನನ್ನ ಮಗನಿಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದರು, ಕ್ರಿಸ್ಮಸ್ ಆ್ಯಕ್ಟಿವಿಟಿ. ಅದೇ ಈ ಥರ ಸ್ಟ್ಯಾಕಿಂಗ್ ಮಾಡಬೇಕಂತೇಳಿ ಮಾಡಿ ಕಳಿಸಿದ್ದೆ. ಸೊ ನನ್ನ ಚಾನಲ್ಗೆ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಅಂತ ಹೇಳ್ತಾ ಬಾಯ್.